ರಾಜಕಾರಣದಿಂದ ಹಿಂದೆ ಸರಿದ್ರ ಸಿದ್ದರಾಮಯ್ಯ ಹಿಂದ ನಾಯಕ ಹಿಂದ ಚಾಂಪಿಯನ್. ಆ ಮಾತಿನ ಒಳ ಅರ್ಥವೇನು? ಹಾಗಾದ್ರೆ ಅವರು ಆಡಿದಂತ ಒಂದು ಮಾತಿನ ಒಳ ಅರ್ಥ ಏನು? ರಾಜಕೀಯವಾಗಿ ಸಾಕಷ್ಟು ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ ಸಿದ್ದರಾಮಯ್ಯ ಅವರ ಒಂದು ಸ್ಟೇಟ್ಮೆಂಟ್, ಒಂದು ಹೇಳಿಕೆ. ಅಹಿಂದ ಚಾಂಪಿಯನ್, ಆ ಮಾತಿನ ಒಳ ಅರ್ಥವೇನು? ಈ ರಾಜಕೀಯ ಕಲುಷಿತ ಎಂದಿದ್ದೇಕೆ ಟಗರು ಸಿದ್ದು? ದಶಕಗಳ ಕಾಲ ರಾಜಕೀಯದಲ್ಲಿ ಅಬ್ಬರಿಸಿದ್ದ ಸಿದ್ದು, ತನ್ನದೇ ಆದ ಫ್ಯಾನ್ ಬೇಸ್ ಹೊಂದಿರುವಂತಹ ಮಾಸ್ ಲೀಡರ್ ಸಿದ್ದರಾಮಯ್ಯ. ನೇರ ನುಡಿ, ತನ್ನದೇ ವರ್ಚಸ್ಸು. ಇದೀಗ ರಾಜಕೀಯ ನಿವೃತ್ತಿ ಸುಳಿವು ಕೊಟ್ಟ ಟಗರು. ಹಾಗಾದ್ರೆ ಮುಂದಿನ ಅಹಿಂದ ನಾಯಕ ಯಾರು? ಮಾಸ್ ಲೀಡರ್ ಸಿದ್ದು ಮುಂದಿನ ನಡೆಗೇನು? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿಯನ್ನ ಕೊಡ್ತಾ ಇದ್ದೀವಿ. ರಾಜಕೀಯ ನಿಂತ ನೀರಲ್ಲ, ರಾಜಕಾರಣ ನಿಂತ ನೀರಲ್ಲ. ನೀರು ಹರಿತಾನೆ ಇರುತ್ತೆ, ಹೊಸ ನೀರು ಬರ್ತಾನೆ ಇರುತ್ತೆ, ಯಾವುದೇ ಕ್ಷೇತ್ರ ಆದ್ರೂ ಅಷ್ಟೇ. ಬಟ್ ಆ ವ್ಯಕ್ತಿಗತ ಅಂತ ಬಂದಾಗ, ವ್ಯಕ್ತಿ ಹಿಂದೆ ಮಾಡಿದಂಥ ಸೇವೆ, ಅವರು ಉಳಿಸ್ಕೊಂಡು ಬಂದಂಥ ಅವ್ರದೊಂದು ವರ್ಚಸ್ಸು, ಅವ್ರದೊಂದು ಗತ್ತು. ಸಿದ್ದರಾಮಯ್ಯ ನಾಟ್ ಓನ್ಲಿ ಸಿದ್ದರಾಮಯ್ಯ ಅಂತ ಫೇಮಸ್ ಆದಂಥವ್ರಲ್ಲ. ಟಗರು ಅಂತ ಕರೀತಾರೆ, ಅಹಿಂದ ನಾಯಕ ಅಂತ ಕರೀತಾರೆ, ಎಷ್ಟೋ ಜನ ಪ್ರೀತಿಯಿಂದ ಸಿದ್ದು ಅಂತ ಕರೀತಾರೆ. ಪ್ರಭಾವಿ ರಾಜಕಾರಣಿ, ಅವ್ರದೇ ಆದಂಥ ಒಂದು ಗತ್ತು ವರ್ಚಸ್ಸನ್ನ ಇಟ್ಕೊಂಡು ಬಂದಂಥವ್ರು ಸಿದ್ದರಾಮಯ್ಯ ಅವರು. ನೇರ ನುಡಿ, ಅವ್ರ ಮಾತುಗಳಿಗೆ ಎಷ್ಟೋ ಜನ ಫ್ಯಾನ್ಸ್ ಇದ್ದಾರೆ. ಆ ರೀತಿಯಾಗಿ ಹೆಣ್ಣು ಮಕ್ಕಳ, ಈಗ ಮಹಿಳೆಯರ ವಿಚಾರಕ್ಕೆ ಮಾತನಾಡೋದಾದ್ರೆ, ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಥವಾ ಒಂದಿಷ್ಟು ಯೋಜನೆಗಳನ್ನ ಕೊಡುವಂಥದ್ದು. ಹೀಗೆ ರಾಜಕೀಯ ಕಲುಷಿತ, ಹೀಗಾಗಿ ಚುನಾವಣೆಗೆ ಸ್ಪರ್ಧಿಸಲ್ಲ ಸಿದ್ದರಾಮಯ್ಯ ಮಾತಿದು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರುತ್ತೇನೆ ಎಂದ ಸಿದ್ದು. ಜನರಿಗಾಗಿ ರಾಜಕೀಯಕ್ಕೆ ಬಂದವನಲ್ವೇ, ಹಾಗಾಗಿ ಜನಗಳಿಗೋಸ್ಕರ ಇರ್ತೀನಿ, ಹೀಗಾಗಿ ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ನಿಲ್ತೇನೆ. ಹಿಂದೆ ಜನರೇ ದುಡ್ಡು ಕೊಟ್ಟು ಗೆಲ್ಲಿಸಿಕೊಂಡು ಬರ್ತಿದ್ರು, ಬಟ್ ಈಗ ಹಾಗಿಲ್ಲ. ಇಂದು ಜನರಿಗೆ ಹಣ ಕೊಡುವ ಕಾಲ ಬಂದಿದೆ. ಪ್ರಾಮಾಣಿಕ ರಾಜಕಾರಣಕ್ಕೆ ಉಳಿಗಾಲವಿಲ್ಲದಂತಾಗಿದೆ. ಮಾಜಿ ಸ್ಪೀಕರ್ ಕೃಷ್ಣ ಕಲುಷಿತ ವ್ಯವಸ್ಥೆಯಿಂದ ನಿವೃತ್ತರಾದರು. ಸದ್ಯದ ರಾಜಕಾರಣ ಸರಿಯಿಲ್ಲ ಎಂದ ಸಿದ್ದರಾಮಯ್ಯ. ಸಿಸ್ಟಮ್ ಬಗ್ಗೆ ಮಾತನಾಡಿದ್ದಾರೆ. ಸಿಸ್ಟಮ್ ಹೇಗಿದೆ, ಪೊಲಿಟಿಕಲ್ ಸಿಸ್ಟಮ್, ಈಗ ಪೊಲಿಟಿಷಿಯನ್ ಹೇಗಿದ್ದಾರೆ, ಮುಂಚೆ ಥರ ಇಲ್ರಿ. ಈಗ ಜನ ಕೂಡ ಬದಲಾಗಿದ್ದಾರೆ. ಜನರಿಗೆ ಹಣ ಕೊಡ್ಬೇಕು ನಾವೇ. ಯಾವುದಕ್ಕೆ ಹಣ ಕೊಡ್ಬೇಕು? ಓಟ್ ಹಾಕಕ್ಕ. ಅಂದರೆ ಅವರೇ ಸಿದ್ದರಾಮಯ್ಯ ಅವ್ರು ಹೇಳಿದ್ದು, ಮುಂಚೆ ಜನನೇ ಹಣ ಕೊಟ್ಟು ಖರ್ಚು ಮಾಡಿ ನಮ್ಮನ್ನು ಗೆಲ್ಲಿಸ್ಕೊಂಡು ಬರ್ತಿದ್ರು, ಬಟ್ ಈಗ ಆಗಿಲ್ಲ, ಜನಕ್ಕೆ ನಾವೇ ಹಣ ಕೊಡಬೇಕು ಅಂತ. ಎಲ್ಲ ಟೈಮಲ್ಲೂ ಇದು ವರ್ಕೌಟ್ ಆಗಲ್ಲ. ಬಟ್ ಅವರ ಒಂದು ರಾಜಕೀಯ ಎಕ್ಸ್ಪೀರಿಯನ್ಸ್ ಅಲ್ಲಿ, ಅನುಭವ ಉಳ್ಳಂಥವ್ರು, ರಾಜಕೀಯವಾಗಿ ದಶಕಗಳ ಕಾಲ ರಾಜಕೀಯವನ್ನು ನಡೆಸ್ಕೊಂಡು ಸಿದ್ದರಾಮಯ್ಯ ಅವರು ಪಕ್ಷವನ್ನ ಒಂದು ಬೆಳೆಸಿ ನಿಲ್ಲಿಸಿದಂಥ ದಾರಿ, ಜನಗಳನ್ನ ಹಿಡಿದಿಟ್ಕೊಂಡಂಥ ರೀತಿ, ಅವ್ರ ಗ್ಯಾರಂಟಿಗಳನ್ನ ನಿಭಾಯಿಸಿದಂಥ ದಾರಿ. ಸಿದ್ದರಾಮಯ್ಯ ನಾಟ್ ಈಸಿ. ಒಬ್ಬ ಪ್ರಭಾವಿ, ಸ್ಟ್ರಾಂಗೆಸ್ಟ್ ರಾಜಕಾರಣಿ. ರಾಜಕೀಯ ಕಲುಷಿತ, ಅವರೇ ಹೇಳ್ತಾ ಇರುವಂಥದ್ದು ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ, ಇಷ್ಟು ದಿನದ ರಾಜಕೀಯದ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಹಾಗಾಗಿ ನೋಡಿ, ಈ ಡಿ.ಕೆ. ಶಿವಕುಮಾರ್ ಸಹಿತ ಸಿದ್ದರಾಮಯ್ಯ ಅವರ ಮುಂದೆ ಎಷ್ಟು ಸೂಕ್ಷ್ಮವಾಗಿ ನಡ್ಕೊಂಡು, ಯಾಕಂದ್ರೆ ಏನು CM ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಡಿದಂಥ ಫೈಟು, ಕೊನೆಗೆ ಇವ್ರ ಕಡೆ ಆಗಲ್ಲ, ದೇವ್ರ ಮೊರೆನೇ ಹೋಗ್ಬಿಡೋಣ ಅಂತ ಫೈನಲ್ ಆಗಿ ಭಗವಂತನ ಪಾದನ ಹಿಡ್ಕೊಂಡ್ಬಿಟ್ರು ಡಿ.ಕೆ. ಶಿವಕುಮಾರ್. ಅಂದ್ರೆ ಅಷ್ಟು
ಅಷ್ಟು ಈಸಿ ಇಲ್ಲ ಸಿದ್ದರಾಮಯ್ಯ ಅವರು ಬೆಳ್ಕೊಂಡು ಬಂದಂಥ ಅವ್ರು ನಡ್ಸ್ಕೊಂಡ್ ಬಂದಂಥ ದಾರಿ ಇದೆಯಲ್ಲ, ರಾಜಕಾರಣವನ್ನ ಅನುಭವಿಸಿ ಬಂದಂಥ ರೀತಿ ಇದೆಯಲ್ಲ. ಹಾಗಾಗಿ ಮುಂದೆ 2028ರ ಎಲೆಕ್ಷನಲ್ಲಿ ಸ್ಪರ್ಧೆಗೆ ಅಂತ ನಾನೇನು ಬರೋದಿಲ್ಲ, ಬಟ್ ರಾಜಕೀಯವಾಗಿ ಇರ್ತೇನೆ ಅಂತ. ಬಟ್ ಯತೀಂದ್ರ ಸಿದ್ದರಾಮಯ್ಯ ಅವರ ಭವಿಷ್ಯ ಕೂಡ, ರಾಜಕೀಯ ಭವಿಷ್ಯ ಕೂಡ ಇದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಎಲ್ಲ ಆ್ಯಂಗಲಲ್ಲಿ ಅಥವಾ ವಯಸ್ಸಾಗ್ಬಿಡ್ತು ಅಂತ ಹಿಂದೆ ಸರಿದ್ರ ಅಥವಾ ರಾಜಕಾರಣ ಕಲುಷಿತ ಅಂತಾನೆ ಅನ್ಕೊಂಡು ಹಿಂದೆ ಸರಿದ್ರ. ಬಟ್ ಸಿದ್ದರಾಮಯ್ಯ ಅವರು ಒಂದು ಡಿಸಿಷನ್ಗೆ ಬಂದಿದ್ದಾರೆ, ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜಕೀಯವಾಗಿ ಇರ್ತೀನಿ, ಕಾಂಗ್ರೆಸ್ ಪಕ್ಷದ ಪರ ಇರ್ತೀನಿ, ಬಟ್ ನಾನು ಸ್ಪರ್ಧಿಯಾಗಿರೋದಿಲ್ಲ ಅಂತ. ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಇನ್ನು ಮತ್ತೆ 2028ಗೆ 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 ನಾನು